ಗೇರ್ ಚೇಂಜ್ ಮಾಡುವಾಗ ಹಿಡಿಯೋದಾಗ್ಲಿ ಆ ಥರ ಏನು ಪ್ರಾಬ್ಲಮ್ಸ್ ಏನು ಬಂದಿಲ್ಲ. ಹೀಟಿಂಗ್ ಇಶ್ಯೂಸ್ ಏನು ಬರಲ್ಲ. ಬಿಟ್ವೀನ್ ಗೇರ್ಸ್ ಒಂದು ಸ್ವಲ್ಪ ಲ್ಯಾಗ್ ಇರುತ್ತೆ. ಎಷ್ಟೇ ಹೈಟ್ ಇರೋರ್ಗಾದ್ರೂ ಸ್ಟೀರಿಂಗ್ ರೀಚಬಲ್ ಇರುತ್ತೆ. ಹಾಟ್ ಕಂಡೀಷನ್ಸ್ ಅಲ್ಲಿ ಡ್ರೈವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಐ ಥಿಂಕ್ ದಟ್ ಇಸ್ ಒನ್ ಫೀಚರ್ ವಿಚ್ ವಾಸ್ ಮಿಸ್ಸಿಂಗ್ ಇನ್ ದಿ ಅರ್ಲಿಯರ್ ವರ್ಷನ್. BHP ಪರ್ ಟನ್ ಥರ ಬರುತ್ತೆ. ಫಸ್ಟ್ ಸರ್ವಿಸಲ್ಲಿ ಟಿಪಿಕಲಿ ಅರೌಂಡ್ 15,000 ರುಪೀಸ್ ಅಷ್ಟು ಖರ್ಚು ಬರುತ್ತೆ. ಈವನ್ ವಾಟರ್ ವೈಡಿಂಗ್ ಕೆಪಾಸಿಟಿ ಆನ್ ಅ ಸ್ಟಾಕ್ ವೆಹಿಕಲ್ ಈಸ್ ಮೋರ್ ದನ್ ಸ್ಯಾಟಿಸ್ಫ್ಯಾಕ್ಟರಿ. ಆ್ಯಂಡ್ ಐ ಬಿನ್ ವೆರಿ ವೆರಿ ಹ್ಯಾಪಿ. ಈ ಪಾರ್ಟ್ ಆಫ್ ದ ಥೈ ಈಸ್ ಲೆಫ್ಟ್ ಅಲೋನ್, ದೇರ್ಸ್ ನೋ ಸಪೋರ್ಟ್. ಕಾರ್ನರಿಂಗ್ ಎಲ್ಲ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮಾಡೋಕ್ಕಾಗಲ್ಲ. ಸಿಟಿ ಕಂಡೀಷನ್ಸ್ ಅಲ್ಲಿ ನಾಟ್ ಅ ಗ್ರೇಟ್ ಕಾರ್ ಟು ಡ್ರೈವ್, ಟು ಬಿ ವೆರಿ ಆನೆಸ್ಟ್. ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ರೆ ಅಂದ್ಕೊಳ್ತೀನಿ. ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ನೀವು ಅಂದ್ಕೊಳ್ಳೋದು ಸರಿಯಾಗಿದೆ. ಇವತ್ತು ನಾವು ಟೊಯೋಟಾ ಫಾರ್ಚುನರು ಈ ಗಾಡಿದು ಓನರ್ಶಿಪ್ ರಿವ್ಯೂನ ನೋಡ್ತಾ ಇದ್ದೀವಿ. ಹಲೋ, ನನ್ನ ಹೆಸರು ರಕ್ಷಿತ್ ಅಂತ. ಟೊಯೋಟಾ ಫಾರ್ಚುನರ್ನ ಕಳೆದು 1.5 ವರ್ಷದಿಂದ ಡ್ರೈವ್ ಮಾಡ್ತಾ ಇದ್ದೀನಿ. 35,000 ಡ್ರೈವ್ ಮಾಡಿದ್ದೀನಿ. ಆ್ಯಂಡ್ ಈ ವೆಹಿಕಲ್ ಬಗ್ಗೆ ನನಗೇನು ಅನಿಸುತ್ತೆ ಅಂತ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಇಂಟೀರಿಯರ್ಸಲ್ಲಿ ಹಾರ್ಡ್ ಪ್ಲಾಸ್ಟಿಕ್ಸ್ ಬರುತ್ತೆ ಇಲ್ಲೆಲ್ಲ ಮೇಲ್ಗಡೆ. ಡ್ಯಾಶ್ ಬೋರ್ಡ್ಸು, ಕಪ್ ಹೋಲ್ಡರ್ ಬರುತ್ತೆ. ಆ್ಯಂಡ್ ಇದು ಕೂಲ್ಡ್ ಗ್ಲೌ ಬಾಕ್ಸ್ ಬರುತ್ತೆ. ಇಲ್ಲಿ AC ಕೂಲಿಂಗ್ ಇರುತ್ತೆ ಇದರಲ್ಲಿ. ರೆಗ್ಯುಲರ್ ಯೂಸೇಜಿಗೆ ಏನಾದರೂ ಕೋಲ್ಡ್ ಐಟಮ್ಸ್ ಏನಾದ್ರು ಇಟ್ಕೋಬೇಕು ಅಂತಂದರೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಇಲ್ಯುಮಿನೇಟೆಡ್ ಗ್ಲೌ ಬಾಕ್ಸ್ ಬರುತ್ತೆ. ಡಾಕ್ಯುಮೆಂಟ್ಸು ಅದು ಇದು ಏನಾದರೂ ಇಟ್ಕೊಳ್ಳೋದಕ್ಕೆ ನೋಡಿ, ಟಿಶ್ಯೂ ಬಾಕ್ಸು. ಮತ್ತು ಇಲ್ಲಿ ಒಂದು USB ಕನೆಕ್ಟ್ ಮಾಡೋದು ಒಂದು ಆಪ್ಷನ್ ಇರುತ್ತೆ. ಆಮೇಲೆ ಆನ್ ದಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸೈಡ್ ಈ ಪಾರ್ಟ್ ಬಂದ್ಬಿಟ್ಟು ಟ್ಯಾಕೋಮೀಟರು, ಅಂದರೆ RPM ಮೀಟರ್ ಬರುತ್ತೆ. ಪ್ಲಸ್ ಇಂಜಿನ್ ಹಾಟ್ ಆ್ಯಂಡ್ ಕೋಲ್ಡ್ ಕಂಡೀಷನ್ಸ್, ಅಂದರೆ ಎಷ್ಟು ಕೋಲ್ಡ್, ಇಂಜಿನ್ ಹಾಟ್ ಇದೆಯಾ ಕೋಲ್ಡ್ ಇದೆಯಾ ಅದರದ್ದು ಒಂದು ಮೀಟರ್ ಗೇಜ್ ಇರುತ್ತೆ. ಈ ಸೈಡ್ ಬಂದ್ಬಿಟ್ಟು ಸ್ಪೀಡೋಮೀಟರ್ ಇರುತ್ತೆ. ಫ್ಯೂಯಲ್ ಗೇಜ್ ಬಂದ್ಬಿಟ್ಟು ಮ್ಯಾನ್ಯುಯಲ್ ಅನಲಾಗ್ ಗೇಜ್ ಬರುತ್ತೆ, ಡಿಜಿಟಲ್ ಗೇಜ್ ಬರೋದಿಲ್ಲ. ಆ್ಯಂಡ್ ಸೆಂಟರ್ ಪಾರ್ಟಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸೆಕ್ಷನ್ ನೋಡ್ಬೋದು. ಅಲ್ಲಿ ಇನ್ಫಾರ್ಮೇಷನ್ ಅಂತ ತೋರಿಸ್ತಾ ಇದೆ. ಅದರಲ್ಲಿ ರೇಂಜ್ ತೋರಿಸುತ್ತೆ. ಆಮೇಲೆ ಇದು ಆಫ್ಟರ್ ರೀಸೆಟ್ ಎಷ್ಟು km/h ಟ್ರಾವೆಲ್ ಮಾಡಿದ್ದೀವಿ ಅಂತ ತೋರಿಸುತ್ತೆ. ಪ್ಲಸ್ ಇಕೋ ಇಂಡಿಕೇಟರ್ ಅಂತಂದರೆ ನಿಮಗೆ ಒಂದು ನೀವು ಕ್ರೂಸಲ್ಲಿ ಅಂದರೆ ಒಟ್ಟು ಫ್ಯೂಯಲ್ ಎಫಿಷಿಯನ್ಸಿ ಎಷ್ಟು ಬರುತ್ತೆ ಅಂತ ತೋರಿಸುತ್ತದು. ಆಮೇಲೆ ಇನ್ನು ನೆಕ್ಸ್ಟ್ ಫ್ಯೂಯಲ್ ಕನ್ಸಂಪ್ಷನ್ ಎಷ್ಟು km/L ಅಂತ ತೋರಿಸ್ತಾ ಇದೆ. 10 km/L ತೋರಿಸ್ತಾ ಇದೆ. ಆಮೇಲೆ ರೀಸೆಟ್ ಆದಮೇಲೆ ಎಷ್ಟು ಅಂತ ತೋರಿಸುತ್ತೆ. ಇನ್ನು ನೆಕ್ಸ್ಟು ಸ್ಟೀರಿಂಗ್ ಸ್ಟ್ರೈಟ್ ಇದೆಯಾ ಅಥವಾ ಲೆಫ್ಟ್ ರೈಟು ಟರ್ನ್ ಆಗಿದೆಯಾ ಅಂತಲೂ ಒಂದು ಫೀಚರ್ ತೋರಿಸುತ್ತೆ. ಪ್ಲಸ್ ಇನ್ನು ಡಿಜಿಟಲ್ ಸ್ಪೀಡ್ ಅದೇನು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಬಟ್ ಅದೇ ಇದು ಈ ಪಾರ್ಟ್ ತುಂಬ ಇಂಪಾರ್ಟೆಂಟ್. ಕರೆಂಟ್ ಅಂತ ಏನೊಂದು ಸ್ಟಿಕ್ ತೋರಿಸ್ತಾ ಇದೆ. ಆ ಸ್ಟಿಕ್ನಲ್ಲಿ ನೀವು ನಿಮ್ಮ ಎಷ್ಟು ಮೈಲೇಜ್ ಬರುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ವೆರಿ ಕ್ಲೋಸ್ ಟು ಆ್ಯಕ್ಯುರಸಿ, ಅರೌಂಡ್ 80%. ನೀವು ಇನ್ನೂ ನೋಡ್ಬೋದು ಆಫ್ಟರ್ ರೀಸೆಟ್ ಎಷ್ಟು ಫ್ಯೂಯಲ್ ಎಫಿಷಿಯನ್ಸಿ ಡೆಲಿವರ್ ಮಾಡಿದೆ ಅಂತ ಬಿಟ್ಟು 11.6 km/L ಡೆಲಿವರ್ ಮಾಡಿದೆ. ಇಷ್ಟೆಲ್ಲ ಫೀಚರ್ಸ್ ಇರುತ್ತೆ. ಆಡಿಯೋ, ಯಾವ ಸಾಂಗ್ ಪ್ಲೇ ಆಗ್ತಾ ಇದೆ. ಮತ್ತು ನೋಡಿ, ಇವಾಗ ಆ್ಯಡ್ ಬ್ಲೂದು ಒಂದು ನೋಟಿಫಿಕೇಷನ್ ಬಂದಿದೆ. ಇದು ನೋಟಿಫಿಕೇಷನ್ ಪಾರ್ಟು. ಸರ್ವಿಸ್ ನೋಟಿಫಿಕೇಷನು ಅದೆಲ್ಲ ಇಲ್ಲಿ ಬರುತ್ತೆ. ಮತ್ತು ಸೆಟ್ಟಿಂಗ್ಸ್, ನಮಗೆ ಏನಾದರೂ ಪ್ರಿಫರ್ಡ್ ಸೆಟ್ಟಿಂಗ್ಸ್ ಏನಾದರೂ ಮಾಡ್ಕೋಬೇಕು ಅಂತಿದ್ರೆ ಇಲ್ಲಿ ಹೋಗ್ಬಿಟ್ಟು ಕಸ್ಟಮೈಸ್ ಮಾಡ್ಕೋಬೋದು ವೆಹಿಕಲ್ ಸೆಟ್ಟಿಂಗ್ಸಲ್ಲಿ. ಸೊ ಅದರದ್ದೆಲ್ಲ ಕಂಟ್ರೋಲ್ಸು ಸ್ಟೀರಿಂಗಲ್ಲಿ ಕೊಟ್ಟಿರ್ತಾರೆ. ಇನ್ನು ಸ್ಟೀರಿಂಗ್ ಕಂಟ್ರೋಲ್ಸ್ ಇಲ್ಲಿ ವಾಲ್ಯೂಮ್ ಕಂಟ್ರೋಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಇನ್ನು ಫಾರ್ವರ್ಡ್ ಬ್ಯಾಕ್ವರ್ಡ್ ಸಾಂಗ್ಸ್ ಎಲ್ಲ ಮುಂದೆ ಹಿಂದೆ ಮಾಡೋದು, ಅದೊಂದು ಫೀಚರ್ ಇಲ್ಲಿರುತ್ತೆ. ಆಮೇಲೆ ಮೋಡ್ ಸೆಲೆಕ್ಟ್ ಮಾಡೋ ಫೀಚರ್ ಇರುತ್ತೆ. ಇದು ಅಂದರೆ ಬ್ಲೂಟೂತು ಅಥವಾ ಆ್ಯಪಲ್ ಕಾರ್ಪ್ಲೇನೋ ಏನು ಮೋಡ್ ಪ್ಲೇ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಮತ್ತು ಇದು ವಾಯ್ಸ್ ಕಂಟ್ರೋಲ್ ಇರುತ್ತೆ. ನೀವು ವಾಯ್ಸ್ ಕಂಟ್ರೋಲ್, ನಿಮಗೆ ವೆಹಿಕಲ್ ಕಂಟ್ರೋಲಿಗೆ ಕೆಲವೊಂದು ನಿಮ್ಮ ವಾಯ್ಸ್ ಕಮಾಂಡ್ಸ್ ಕೊಡ್ಬೋದು. ಅದನ್ನು ಸೆಟ್ ಮಾಡಿದ್ರೆ ಇದನ್ನು ಪ್ರೆಸ್ ಮಾಡಿಬಿಟ್ಟು ಹೇಳಿದ್ರೆ ಅದು ಫಾಲೋ ಮಾಡುತ್ತೆ. ಓನ್ ಕಂಟ್ರೋಲ್ ಇಲ್ಲಿರುತ್ತೆ. ಈ ಸೈಡು ಮೋಸ್ಟ್ಲಿ ನ್ಯಾವಿಗೇಷನ್, ಟಾಗಲ್ ಬಟನ್ಸ್ ಇದೆಲ್ಲ. ಆಮೇಲೆ ಇನ್ನು ವಾಟೆವರ್ ದಟ್ ಫೀಚರ್ಸ್ ಎಲ್ಲ ರಿಟರ್ನ್ ಅದೆಲ್ಲ ಬಟನ್ ಬರುತ್ತೆ. ಇದು ಒಂದು ಕಸ್ಟಮೈಸ್ಡ್ ಒಂದು ಫೀಚರ್. ಏನಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ನೀವು ಸೆಟ್ ಮಾಡ್ಬೋದು. ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಏನು ಬರಬೇಕು ಅಲ್ಲಿ ಅಂತ ಹೇಳ್ಬಿಟ್ಟು ನೋಡಿ. ನಾನು ಪ್ರೆಸ್ ಮಾಡಿದ್ರೆ ಸೆಂಟರ್ ಕನ್ಸೋಲಲ್ಲಿ ಯೂಶ್ವಲಿ ನಾನು ಏನು ಪ್ರಿಫರ್ ಮಾಡ್ತೀನಿ ಆ ಸೆಟ್ಟಿಂಗ್ ಇಟ್ಕೊಂಡಿದ್ದೀನಿ. ಅದು ದಟ್ ಹೆಲ್ಪ್ಸ್ ಮೀ ಇನ್ ಗೆಟಿಂಗ್ ಸಮ್ ಫ್ಯೂಯಲ್ ಎಫಿಷಿಯನ್ಸಿ. ಸೊ ಅದಕ್ಕೋಸ್ಕರ ನಾನು ಆ ಫೀಚರ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಪಾರ್ಟ್ನಲ್ಲಿ ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇದು ರೆಗ್ಯುಲರ್ ಕ್ರೂಸ್ ಕಂಟ್ರೋಲ್, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇರೋಲ್ಲ. ಸೊ ಇದನ್ನು ಆನ್ ಮಾಡಿದ್ರೆ, ಈ ಬಟನ್ ಆನ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ಆನ್ ಆಗುತ್ತೆ. ಆಮೇಲೆ ನೀವು ಸ್ಪೀಡ್ ಹೀಗೆ ಮೇಲ್ ಮಾಡಿಬಿಟ್ಟು ಕೆಳಗೆ ಸೆಟ್ ಮಾಡ್ಬೋದು. ಸೆಟ್ ಮಾಡಿದ್ಮೇಲೆ ಮೇಲೆ ಮೇಲಕ್ಕೆ ಮಾಡ್ಕೊತಿರ್ಬೋದು, ಅಂದರೆ ಇನ್ಕ್ರೀಸ್ ಮಾಡ್ತಾ ಇರ್ಬೋದು ಡಿಜಿಟಲಿನೇ, ಕಮ್ಮಿನೂ ಮಾಡ್ಕೊತಿರ್ಬೋದು. ಕ್ಯಾನ್ಸಲ್ ಮಾಡೋದಕ್ಕೆ ಮತ್ತೆ ಒತ್ತಿದ್ರೆ ಕ್ಯಾನ್ಸಲ್ ಆಗೋದು. ಸೊ ಇನ್ನು ಸೆಂಟ್ರ್ ಕನ್ಸೋಲ್ನಲ್ಲಿ ಇಲ್ಲಿ 10 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ.
ಅದರಲ್ಲಿ ನೀವು ನೋಡ್ಬೋದು ಇದು ವಿತೌಟ್ ಆ್ಯಪಲ್ ಕಾರ್ಪ್ಲೇ ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ಯೂಶಲಿ ವೆಹಿಕಲ್ ಡಯಾಗ್ನೋಸ್ಟಿಕ್ಸ್ ತೋರಿಸುತ್ತೆ, ಲೇಟೆಸ್ಟ್ ರೇಂಜ್ ಎಷ್ಟು, ಕ್ರೂಸಿಂಗ್ ರೇಂಜ್ ಎಷ್ಟು ಅಂತ ಹೇಳಿ. ಇನ್ನು ಆ್ಯಪಲ್ ಕಾರ್ಪ್ಲೇ ಫೀಚರ್ ಕೂಡ ಇರುತ್ತೆ. ನಾನು ಅದನ್ನು ವೈರ್ಲೆಸ್ಸಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ವೈರ್ಡ್ ಆ್ಯಪಲ್ ಕಾರ್ಪ್ಲೇ ಬರುತ್ತೆ. ನೀವು ಇದರಲ್ಲಿ ನಿಮ್ಮದು ಆ್ಯಪ್ಸ್ ಎಲ್ಲ ಆಕ್ಸೆಸ್ ಇರುತ್ತೆ, ನ್ಯಾವಿಗೇಷನ್ ಅಲ್ಲೇ ನೋಡ್ಕೋಬೋದು. ಸೊ ಆ್ಯಪಲ್ ಕಾರ್ಪ್ಲೇ ಫೀಚರ್ ಇದು. ಇನ್ನು ಇದ್ರದ್ದೇ ಆ್ಯಪ್ಸೂ ಬರುತ್ತೆ, ಬೇಕಾದರೆ ನೀವು ಸ್ಮಾರ್ಟ್ ಡಿವೈಸ್ ಲಿಂಕ್ ಅಂತ ಹಾಕೊಂಡು ಕನೆಕ್ಟ್ ಮಾಡ್ಕೋಬೋದು. ಬಟ್ ನಾನು ಅದೇನೂ ಮಾಡ್ಕೊಂಡಿಲ್ಲ. ಇನ್ನು ಫೋನ್ ಕಂಟ್ರೋಲ್ಸು ಅದೆಲ್ಲ ಇಲ್ಲೇ ಬರುತ್ತೆ. ಒಂದು ಗುಡ್ ಪಾರ್ಟ್ ಅಂತಂದರೆ ವಾಲ್ಯೂಮ್, ಕೆಲವೆಲ್ಲ ಬಟನ್ಸ್ ಕೊಟ್ಟಿದ್ದಾರೆ. ಈಗ ತುಂಬ ಟಚ್ ಸ್ಕ್ರೀನ್ ಇದ್ದರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ನಾವು ಈ ರೋಡ್ ಮೇಲೆ ನಮ್ಮ ಅಟೆನ್ಷನ್ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಯೂಶ್ವಲಿ ಬಟನ್ಸೇ ಪ್ರಿಫರ್ ಮಾಡ್ತಾರೆ ಟೊಯೋಟಾದವರು. ಆ್ಯಂಡ್ ಐ ಆಲ್ಸೋ ಲೈಕ್ ಇಟ್. ಟೊಯೋಟಾ ಈಗ ದ ವರ್ಲ್ಡ್ ಇಸ್ ಆಲ್ಸೋ ಕಮಿಂಗ್ ಬ್ಯಾಕ್ ಟು ಬಟನ್ಸ್ ಫ್ರಮ್ ದ ಟಚ್ ಸ್ಕ್ರೀನ್. ಸೊ ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ನನಗೆ ಇದೊಂದು ಫೀಚರ್ ಇಷ್ಟ ಆಗುತ್ತೆ. ಇನ್ನು ಈ ಪಾರ್ಟು ಎಲ್ಲ ಕಂಪ್ಲೀಟ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಡ್ಯೂಯಲ್ ಝೋನ್ AC ಬರುತ್ತೆ. ಅಂದರೆ ದಿಸ್ ಡ್ರೈವರ್ ಝೋನೇ ಸೆಪ್ರೇಟು, ಪ್ಯಾಸೆಂಜರ್ ಡೋನೇ ಸೆಪ್ರೇಟ್ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ 24.5. ಈಗ ನಾನು ಇದನ್ನು ಕಮ್ಮಿ ಮಾಡ್ಬೋದು. ಆ ಝೋನ್ ಅವ್ರಿಗೆ ಇನ್ನೂ ಕೋಲ್ಡ್ ಮಾಡ್ಬೋದು. ಈ ಝೋನ್ ನನಗೆ ವಾರ್ಮ್ ಬೇಕು ಅಂದರೆ ಈ 2 ವೆಂಟ್ ನಾನು 25 ಡಿಗ್ರಿಗೆ ಇಟ್ಕೊಬೋದು. 24 ಇದೆ, ಇವಾಗ 25ಕ್ಕೆ ಇಟ್ಕೊಬೋದು. ಇದನ್ನು ಕಮ್ಮಿ ಮಾಡ್ಕೋಬೋದು, ಡ್ಯೂಯಲ್ ಝೋನ್ ಆಗೋಗುತ್ತೆ. ಆಮೇಲೆ ಇದು ರಿಯರ್, ಹಿಂದೆ AC ಬೇಕು ಅಂತಂದರೆ ಹಿಂದೆ ವೆಂಟ್ಸಿಗೆ ಆನ್ ಆಫ್ ಮಾಡ್ಕೊಳ್ಳೋದಕ್ಕಿರುತ್ತೆ. ಇದು ಏರ್ ಸರ್ಕ್ಯುಲೇಷನ್ನು, ಒಳಗಡೆನ ಅಥವಾ ಹೊರಗಡೆಯಿಂದ ಏರ್ ಇಂಟೇಕ ಅಂತ ಹೇಳ್ಬಿಟ್ಟು. ಇನ್ನು ಇದು ವೆಂಟ್ ಯಾವ ಕಡೆಗೆ ಬ್ಲೋ ಮಾಡಬೇಕು ಏರ್ನ ಅಂತ ಹೇಳ್ಬಿಟ್ಟು. ಫ್ಯಾನ್ ಸ್ಪೀಡ್ ಇರುತ್ತೆ. ಫ್ರಂಟ್ ವಿಂಡ್ಶೀಲ್ಡಿಗೆ ಇದು ರಿಯರ್ಗೆ ಹೋಗುತ್ತೆ. ಅಂದರೆ ಯೂಶ್ವಲಿ ಫಾಗಿ ಕಂಡೀಷನ್ಸಲ್ಲಿ ಡ್ರೈವ್ ಮಾಡೋವಾಗ ಕಟ್ಕೊಂಡ್ಬಿಟ್ರೆ ಇದನ್ನು 2 ಬಟನ್ ಯೂಸ್ ಮಾಡಿದ್ರೆ ಫಾಗ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಇಲ್ಲೊಂದು 12 ವೋಲ್ಟ್ ಪವರ್ ಸಪ್ಲೈ ಇರುತ್ತೆ. ಅಂದರೆ ಸಿಗರೆಟ್ ಲೈಟರ್ ಅಂತ ಕರಿತಾ ಇದ್ರು ಮುಂಚೆ. ಇಲ್ಲಿ ನೀವು ನಿಮ್ಮದು ಫೋನೆಲ್ಲ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಡಿಷ್ನಲ್ ಒಂದು ಇದು ಯೂಸ್ ಮಾಡ್ಕೋಬೋದು. ಇಲ್ಲೊಂದು USB ಮತ್ತು ಆಕ್ಸ್ದು ಪಾಯಿಂಟ್ ಬರುತ್ತೆ. ಇದು ನಾನು ವೈರ್ಲೆಸ್ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಪಲ್ ಕಾರ್ಪ್ಲೇನ. ಅದರ್ವೈಸ್ ಇಲ್ಲಿ ಒಂದು USB ಸ್ಟಿಕ್ ಹಾಕ್ಕೊಂಡು ನೀವು ಏನು ಬೇಕಾದ್ರೂ ನಿಮ್ಮ ಚಾರ್ಜರೋ ಅಥವಾ ಇದನ್ನು ವೈರ್ಲೆಸ್ ಮಾಡ್ಕೊಳ್ಳೋದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ಈ ಸಾಕೆಟಿಂದಲೇ ಯೂಶ್ವಲಿ ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಕಾರ್ ಎಲ್ಲ ಫೀಚರ್ಸ್ ಎನೇಬಲ್ ಆಗೋದು. ಇನ್ ದಿಸ್ ಪಾರ್ಟ್ ಇಸ್ ಇವೆರಡೂ ಕಾರ್ದು ಈ ವೆಂಟಿಲೇಟೆಡ್ ಸೀಟ್ಸ್ ಕಂಟ್ರೋಲ್ಸು ಆನ್ ಆಫ್ ಮಾಡ್ಕೋಬೋದು. ಇದು ಆನ್ ಇರುತ್ತೆ, ಹೀಗಾದರೆ ಆಫ್ ಆಗುತ್ತೆ. ಲೆವೆಲ್ ಸೆಟ್ಟಿಂಗೂ ಮಾಡ್ಕೋಬೋದು, ಎಷ್ಟು ಬೇಕು ಅಷ್ಟು. ಒಂದು 4 ಲೆವೆಲ್ಸ್ ಇರುತ್ತೆ. ಇನ್ನು ಇದು ಬಂದ್ಬಿಟ್ಟು ಹಿಲ್ ಡಿಸೆಂಟ್ ಕಂಟ್ರೋಲ್ ಸ್ವಿಚ್ಚು. ಹಿಲ್ಲಿ ಕಂಡೀಷನ್ಸಲ್ಲಿ ಕೆಳಗಿಳಿಯುವಾಗ 4 ವೀಲಿಗೆ ಸ್ವಿಚ್ ಮಾಡಿಕೊಂಡು ಇದನ್ನು ಪ್ರೆಸ್ ಮಾಡಿದ್ರೆ ವಿತೌಟ್ ಬ್ರೇಕು ನೀವು ಹಾಗೆ ಕೆಳಗೆ ಬರ್ಬೋದು. ಅದಕ್ಕೋಸ್ಕರ ಸ್ವಿಚ್ ಕೊಟ್ಟಿರ್ತಾರೆ. ಇನ್ನು ಇಲ್ಲೂ ಒಂದು ಏನಾದರೂ ಇಟ್ಕೊಳ್ಳೋದಕ್ಕೆ, ಫೋನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಜಾಗ ಇರುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಡ್ರೈವ್ ಮೋಡ್ಸ್ ಇರುತ್ತೆ. ಎಕಾನಮಿ ಮೋಡು, ನಾರ್ಮಲ್ ಮೋಡು, ಸ್ಪೋರ್ಟ್ ಮೋಡು. ಎಕಾನಮಿ ವಿದಿನ್ ದ ಸಿಟಿ ಸ್ವಲ್ಪ ಫ್ಯೂಯಲ್ ಎಫಿಷಿಯನ್ಸಿ ಇಂಪ್ರೂವ್ ಮಾಡುತ್ತೆ. ನಾರ್ಮಲ್ ಮೋಡ್ ಆನ್ ನಾರ್ಮಲ್ ಡ್ರೈವಿಂಗ್ ಕಂಡೀಷನ್ಸು. ಸ್ಪೋರ್ಟ್ ಮಾಡಿದ್ರೆ ಸ್ವಲ್ಪ ಟಾರ್ಕು ಮತ್ತು ಪವರ್ ಜಾಸ್ತಿ ಆಗುತ್ತೆ. ಸೊ ಹೈ ಸ್ಪೀಡ್ಸಿಗೆಲ್ಲ ಸ್ಪೋರ್ಟ್ ಮೋಡು ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ IMT ಟ್ರ್ಯಾಕ್ಷನ್ ಕಂಟ್ರೋಲು ಮತ್ತು ಡಿಫ್ರೆನ್ಷಿಯಲ್ ಲಾಕ್ ಫೀಚರ್ ಇರುತ್ತೆ. IMT ಮೋಸ್ಟ್ಲಿ ರೆವ್ ಮ್ಯಾಚ್ ಮಾಡೋ ಫೀಚರ್ ಇದು. ಗೇರ್ ಶಿಫ್ಟಿಂಗ್ ಮಧ್ಯೆ ಕಮ್ಮಿ RPMಲ್ಲಿ ಗೇರ್ ಶಿಫ್ಟ್ ಮಾಡೋದು ಅದೆಲ್ಲ ಕ್ಲಚ್ಗೆ ಎಫೆಕ್ಟ್ ಆಗುತ್ತೆ ಅಂತ ಈ ಫೀಚರ್ ಆನ್ ಮಾಡಿಕೊಂಡ್ರೆ ನಿಮಗೆ ಅದು ಅದಾಗೆ RPM ಮ್ಯಾಚ್ ಮಾಡ್ಕೊಳ್ಳುತ್ತೆ. ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫ್ ಬಟನ್ನು. ಡ್ರಿಫ್ಟು ಅದು ಇದು ಮಾಡಬೇಕು ಅನ್ನೋವಾಗ ಆನ್ ಆಫ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೀವು ಆಫ್ ರೋಡಿಂಗ್ ಹೋದಾಗ ರಿಯರ್ ಡಿಫ್ರೆನ್ಷಿಯಲ್ ಲಾಕ್ ಮಾಡ್ಕೋಬೋದು. ಸೊ ಲಾಕ್ ಮಾಡಿಕೊಂಡ್ರೆ ನಿಮಗೆ ವೀಲ್ ಸ್ಪಿನ್ ಎಲ್ಲ ಆಗಲ್ಲ. ಸೊ ದಟ್ ಈಸ್ ಒನ್ ಫೀಚರ್ ಹಿಯರ್. ಆ್ಯಂಡ್ ಅಡಿಷ್ನಲ್ ಬಟನ್ಸ್ ಹಾಕೊಳ್ಳೋಕ್ಕೂ ಆಪ್ಷನ್ ಕೊಟ್ಟಿರ್ತಾರೆ. ಏನಾದ್ರು ಆಕ್ಸ್ ಲೈಟ್ಸ್ ಏನಾರು ಹಾಕ್ಕೊಂಡ್ರೆ ಅಲ್ಲಿಗೆ ಆ ಲೈಟ್ಸಾಗಿ ಕೂರಿಸ್ಕೋಬೋದು, ಸ್ವಿಚ್ನ ಕೂರಿಸ್ಕೋಬೋದು. ಇದು ಕೀ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಕೊಟ್ಟಿರ್ತಾರೆ. ಬಟ್ ಅಲ್ಲಿ ಇಲ್ಲೊಂದು ಸ್ವಲ್ಪ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಏನಪ್ಪ ಅಂತಂದರೆ 2 ಫೋನ್ ಇಟ್ಟರೆ ಬೇರೆ ಇನ್ನೇನು ಇಡೋಕ್ಕೆ ಜಾಗ ಇರೋಲ್ಲ. ಅದೊಂದು ರೂಮ್ ಫಾರ್ ಇಂಪ್ರೂವ್ಮೆಂಟ್ ಅಂತ ಅಂದ್ಕೊತೀನಿ ನಾನು. ಇಲ್ಲಿ ಸ್ವಲ್ಪ ಸ್ಪೇಸ್ ಇಂಪ್ರೂವ್ ಮಾಡ್ಬೋದಿತ್ತು ಈ ಪಾರ್ಟಲ್ಲಿ. ಸೊ ಬಟ್ ಐ ಥಿಂಕ್ ಓವರ್ ಆಲ್ ಓಕೆ. ಬಟ್ ಐ ಥಿಂಕ್ ಇತ್ತೀಚೆಗೆ ತುಂಬ ಫೋನ್ಗಳು ಅದು ಇದು ನಾವೆಲ್ಲ ಕ್ಯಾರಿ ಮಾಡೋದ್ರಿಂದ ಏರ್ಪಾಡ್ಸು ಅದು ಇದು ಅಂತ ಸ್ವಲ್ಪ ಈ ಪಾರ್ಟಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ಸ್ಟೋರೇಜ್ ಇಂಪ್ರೂವ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಸೊ ಈ ಪಾರ್ಟೆಲ್ಲ ಸಾಫ್ಟ್ ಟಚ್ ಲೆದರ್ ಬರುತ್ತೆ. ಅಂದರೆ ಇಲ್ಲಿ ಕೂತವ್ರಿಗೆ ಹಾರ್ಡ್ ಇದ್ದರೆ ಲಾಂಗ್ ಡ್ರೈವ್ಸಲ್ಲಿ ಸ್ವಲ್ಪ ಎರ್ಗೊನಾಮಿಕ್ಲಿ ಇನ್ಕನ್ವೀನಿಯೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಸಾಫ್ಟ್ ಟಚ್ ಕೊಟ್ಟಿರ್ತಾರೆ.
ಸೊ ಡೋರು ಫಿಟ್ ಆ್ಯಂಡ್ ಫಿನಿಶು ಹಾರ್ಡ್ ಪ್ಲಾಸ್ಟಿಕ್ಸೇ ಬರುತ್ತೆ. ಇಲ್ಲಿ ಒಂದು ಸಾಫ್ಟ್ ಟಚ್ ಲೆದರ್ ಇರುತ್ತೆ. ಕೈ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಸೈಡ್ ಪ್ಯಾಸೆಂಜರ್ಗೆ. ಲಾಂಗ್ ಡ್ರೈವ್ಸಲ್ಲಿ ಹಾರ್ಡ್ ಪ್ಲಾಸ್ಟಿಕ್ ಮೇಲೆ ಕೈ ಇಟ್ಕೊಂಡ್ರೆ ಕೈ ನೋವು ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದು ಅಪೋಲ್ಸ್ಟ್ರಿ ಹೆಲ್ಪ್ ಆಗುತ್ತೆ. ಮತ್ತೊಂದು ಇಲ್ಲೊಂದು ಬಾಟಲ್ ಹೋಲ್ಡರ್ ಕೊಟ್ಟಿರ್ತಾರೆ. ಒಂದು ಗುಡ್ ಪಾರ್ಟ್ ಅಂತಂದರೆ ಇಲ್ಲಿ ಈವನ್ 1.5 ಲೀಟರ್ಸ್ ವಾಟರ್ ಬಾಟಲ್ ಸಮೇತ ಹೋಲ್ಡ್ ಮಾಡುತ್ತೆ. ಇದು ಸ್ವಲ್ಪ ಅಗಲಕ್ಕೆ ಚೆನ್ನಾಗಿರೋದ್ರಿಂದ ದೊಡ್ಡ ಬಾಟಲ್ಸು ಇಟ್ಕೋಬೋದು. ಮತ್ತು ಇಲ್ಲಿ ಯು ಕ್ಯಾನ್ ಸಿ ಲೈಟ್ಸ್. ಇಲ್ಲಿ ಡೋರ್ ಓಪನ್ ಮಾಡಿದಾಗ ಡಾರ್ಕ್ ಇರೋ ಜಾಗದಲ್ಲಿ ಡೋರ್ ಓಪನ್ ಮಾಡಿದಾಗ ಏನು ಅಂದರೆ ಲೈಕ್ ಕೆಳಗೆ ಇಳಿಯುವಾಗ ಪಡ್ಲ್ ಇದೆಯಾ, ಏನಾದರೂ ಮಡ್ಡು ಸ್ಲಶ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಈ ಡೋರ್ ಹೆಲ್ಪ್ ಆಗುತ್ತೆ. ಇದು ವೆದರ್ ಪ್ರೂಫ್ ಒಂದು ಫೀಚರ್. ಏನಪ್ಪ ಅಂತಂದರೆ ಈಗ ಮಳೆ ನೀರು ಎಲ್ಲಾದರೂ ಈ ಇದರಲ್ಲೆಲ್ಲ ಹೋಗ್ಬಿಟ್ಟು ಒಳಗಡೆ ಕಲೆಕ್ಟ್ ಆದರೆ ಇದನ್ನು ಓಪನ್ ಮಾಡಿದ್ರೆ ಆ ಮಳೆ ನೀರು ಆಚೆ ಹೋಗ್ಬಿಡುತ್ತೆ.